ವಿನಯ್ ಗೌಡ ಮತ್ತು ರಜತ್ ಕಿಶನ್ ಮಧ್ಯೆ ಬಿರುಕು ತಂದ ಮಚ್ಚು. ವಿನಯ್ ಕೈಯಲ್ಲಿ ನಾನೇನು ಕೊಲೆ ದರೋಡೆ ಮಾಡಿಸಿಲ್ಲ. ವಿನಯ್ ನನ್ನ ಬಗ್ಗೆ ಮಾತನಾಡಿದ್ದು ಇಷ್ಟ ಆಗಿಲ್ಲ. ಸದ್ಯ ಇಬ್ಬರ ಮಧ್ಯೆ ಸಂಬಂಧ ಸರಿಯಿಲ್ಲ, ವೈಮನಸ್ಸು ಇದೆ ಎಂದಿದ್ದಾರೆ ರಜತ್ ಕಿಶನ್. ಸಿಂಗಾಪುರ ಶಾಲೆಯಲ್ಲಿ ನಡೆದ ಅಗ್ನಿ ಅವಘಡದಲ್ಲಿ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಕಿರಿಯ ಪುತ್ರನಿಗೆ ಗಾಯಗಳಾಗಿವೆ. ಘಟನೆಯಲ್ಲಿ ಶಾಲಾ ಮಕ್ಕಳು, ಶಾಲಾ ಸಿಬ್ಬಂದಿಯನ್ನು ರಕ್ಷಿಸಲು ಹರಸಾಹಸ ಪಡಲಾಗಿತ್ತು. ಈ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಪವನ್ ಕಲ್ಯಾಣ್ ಮಗನನ್ನು ರಕ್ಷಿಸಿದ್ದು 4 ಭಾರತೀಯ ಮೂಲದ ಕಾರ್ಮಿಕರು. ತಮ್ಮ ಜೀವ ಪಣಕ್ಕಿಟ್ಟು ಮಕ್ಕಳನ್ನು ರಕ್ಷಿಸಿದವರಿಗೆ ಸಿಂಗಾಪುರದಲ್ಲಿ ಗೌರವ. ಸೂಟ್ಕೇಸ್ನಲ್ಲಿ ಗರ್ಲ್ ಫ್ರೆಂಡ್ ಅನ್ನ ಇಟ್ಕೊಂಡು ಬಂದ ವಿದ್ಯಾರ್ಥಿ. ಹರಿಯಾಣದ ಒಪಿ ಜಿಂದಾಲ್ ಯೂನಿವರ್ಸಿಟಿಯಲ್ಲಿ ನಡೆದ ಘಟನೆ ಇದು. ಸೆಕ್ಯೂರಿಟಿ ಗಾರ್ಡ್ ಸೂಟ್ಕೇಸ್ ಓಪನ್ ಮಾಡ್ತಿದ್ದಂತೆ ಶಾಕ್. ಸೂಟ್ಕೇಸ್ನಿಂದ ಯುವತಿಯೊಬ್ಬಳು ಆಚೆ ಬರುತ್ತಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್. ಸವದತ್ತಿ ಯಲ್ಲಮ್ಮನಿಗೆ ದುಬಾರಿ ಬೆಲೆಯ ಚಿನ್ನ ಲೇಪಿತ ಸೀರೆ ಕಾಣಿಕೆ. ವೀರಗೂಟದ ಅಡವಿಲಿಂಗ ಸ್ವಾಮೀಜಿ ಬರೋಬ್ಬರಿ 4.5 ಲಕ್ಷ ಮೌಲ್ಯದ ಸೀರೆ ಅರ್ಪಣೆ. ಸುಮಾರು 70 ವರ್ಷಗಳ ಹಿಂದೆ ಮಾಡಿಕೊಂಡ ಸಂಕಲ್ಪವನ್ನು ಈಡೇರಿಸಲಾಗಿದೆ. ಶಿವಯೋಗೀಶ್ವರರು ದೇವಿಗೆ ಉಡಿ ತುಂಬು ಸಂಕಲ್ಪ ಹೊಂದಿದ್ರು, ಅಂತೆಯೇ ಹರಕೆ ತೀರಿಸಲಾಗಿದೆ. ಇಂದು ಗುಜರಾತ್ ವರ್ಸಸ್ ಲಕ್ನೋ ನಡುವೆ ಪಂದ್ಯ. ಎಸ್ಆರ್ಎಚ್ ವಿರುದ್ಧದ ಪಂದ್ಯದಲ್ಲಿ ಗಾಯಗೊಂಡಿದ್ದ ತಂಡದ ಸ್ಟಾರ್ ಆಲ್ರೌಂಡರ್ ಗ್ಲೆನ್ ಫಿಲಿಪ್ಸ್ IPL 2025ನಿಂದ ಹೊರಬಿದ್ದಿದ್ದಾರೆ. ಗುಜರಾತ್ ಫ್ರಾಂಚೈಸಿ 2 ಕೋಟಿ ನೀಡಿ ಫಿಲಿಪ್ಸ್ ಅವರನ್ನು ಖರೀದಿಸಿತ್ತು. ಏಕಾಏಕಿ ನ್ಯೂಜಿಲೆಂಡ್ಗೆ ವಾಪಸ್ಸಾದ ಆಟಗಾರ.